25,000 ಇದೆ. ಇದನ್ನ ಇವರು ಜಸ್ಟ್ 1 hour ಅಲ್ಲಿ ಖರ್ಚು ಮಾಡ್ಬೇಕು. ಅಷ್ಟೊಂದ್ ಬೇಡ ನಂಗೆ ಸೀರಿಯಸ್ಲಿ. ಕಲ್ಲಲ್ಲಿ ಏನೋ ಹೊಡ್ಸ್ಕೊಂಡ್ ಬಂದ್ಬಿಟ್ಟವ್ರೆ. ಕಾರ್ ಗ್ಲಾಸೇ ಹೊಡೆದೋಗೈತೆ. ಹೋಯ್ತೇರೆ ದನಿಮ್ಮನ್ಗೆ ಬಟ್ಟೆ ಯಾಕೆ ಜಾಸ್ತಿ ಬಟ್ಟೆ. ಸ್ಕೇರಿ ಹೌಸ್ ಹೋಗೋಣ. ಮದ್ವೆ ಆದ್ಮೇಲೆ ಸ್ಕೇರಿ ಹೊಸ್ಕೋಗ ಅವಶ್ಯಕತೆ ಆಯ್ತಾ? ನಾವಿಬ್ರು ಹೋಯ್ತೀವಿ. ಎಸ್ 5.8 6 ಗ್ರಾಮ್. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ ಗೈಸ್. ನೋಡಿ ಗೈಸ್, ಭತ್ತ ಕಲ್ಲಲ್ಲಿ ಏನೋ ಹೊಡ್ಸ್ಕೊಂಡ್ ಬಂದ್ಬಿಟ್ಟವ್ರೆ. ಕಾರ್ ಗ್ಲಾಸೇ ಹೊಡೆದೋಗೈತೆ. ಮದ್ವೆ ಆಗಿರೋ ಖುಷಿಗೆ ರೋಡ್ ನ ನೋಡ್ಕೊಂಡು ಓಡಿಸಿಲ್ಲ ಅಂತಂದ್ರೆ ಹಿಂಗೆ ಆಗೋದು. ದೃಷ್ಟಿ ಆಗಿರ್ಬೇಕು ನೋಡು. ಸಣ್ಣ ಕಲ್ ಬಿದ್ದು ಹೊಡೆದಿರೋದು ಗ್ಲಾಸು. ಯಾವ ರೇಂಜ್ ಅಲ್ಲಿ ಹೊಡೆದೈತೆ. ಅದಕ್ಕೆ ನೀವು ಮಾತ್ರ ದೃಷ್ಟಿ ತಗ್ಸ್ಕೊಂಡ್ರೆ ಸಾಲದು, ಕಾರ್ಗೂ ತೆಗಿಬೇಕು ಅಂತ ಅನ್ನೋದು. ಇಲ್ಲ, ಕುಂಬಳಿಕಾಯಿ ಅಲ್ಲ, ದೊಡ್ಡ ಕುಂಬಳಿಕಾಯಿ ಹೊಡೆದ್ರು ಆಗಲ್ಲ. ಗೈಸ್ ಏನಾಯ್ತು ಗೊತ್ತಾ, ಇವತ್ತು ಈ GT ಮಾಲ್ ಏನೋ ಪ್ರೆಸ್ ಮೀಟ್ ಐತೆ. ಎಲ್ಲ ಪ್ರೆಸ್ ಗಾಡಿಗಳು ಬಂದೈತೆ. ನಮ್ ಗಾಡಿ ಮೇಲೂ ಪ್ರೆಸ್ ಅಂತ ಐತಲ್ಲ, ಅವ್ರು ನಮ್ಮ ಹತ್ರ ಟಿಕೆಟ್ ಇಸ್ಕೊಂಡಿಲ್ಲ, ಹಂಗೆ ಬಿಟ್ಬಿಟ್ರು. ಅಂಡ್ ಆಕ್ಚುಲಿ ಅಲ್ಲ, ನೀನ್ ಇದೆಲ್ಲ ಯಾಕೆ ಹೇಳ್ತಿದ್ದೆ? ಕರ್ಸಿದ್ ನನಗೆ ಏನೋ ಬಟ್ಟೆ ಕೊಡಿಸ್ತೀನಿ ಅಥವಾ ಏನೋ ಶಾಪಿಂಗ್ ಮಾಡಿಸ್ತೀನಿ ಅಂತ ಬದ್ನೇಕಾಯಿ 500 ರೂಪಾಯಿ ಇಟ್ಕೊಂಡ್ಬಿಟ್ಟು ಶಾಪಿಂಗ್ ಮಾಡಿಸ್ತಾನಂತೆ. ಅದು GT ಮಾಲಿಗೆ ಕರ್ಕೊಂಬಂದ. 500 ರೂಪಾಯಿ ಕೊಡ್ತೀನಿ, 10 ನಿಮಿಷದಲ್ಲಿ ಖಾಲಿ ಮಾಡಬೇಕು. ನನಗೆ ಬೇಕಾಗೇ ಇಲ್ಲ, ವಾಪಸ್ ಹೋಗ್ತೀನಿ ನಾನೀಗ. 500 ರೂಪಾಯಿ 200 ರೂಪಾಯಿ ಅಲ್ಲ, ಮಿನಿಮಮ್ 5,000 ಇದ್ರೆ ಬಾರದ. ಅದೇನ್ ಗೊತ್ತಾಗಲ್ಲ. ಅಲ್ಲೆಲ್ಲಿ ಮಹಿಳೆ ಅಂತೆಲ್ಲಪ್ಪ ಬರ್ದವ್ರೆ. ಈ ಕಡೆಯಿಂದ ಬರ್ದವ್ರ ಲೇ, ಅದು ಬಿಡೋ. ಯಾವನಾದ್ರೂ 500 ರೂಪಾಯಿ ಶಾಪಿಂಗ್ ಮಾಡಿಸ್ತಾನೆ ನಾವು. ಈಗಲೇ ಕೊಟ್ಬಿಟ್ಟು ಮದ್ವೆ ಗಂಡಿಗೆ 500 ರೂಪಾಯಿನಲ್ಲಿ ಶಾಪಿಂಗ್ ಕಡೆ 500 ರೂಪಾಯಿ ವೆರಿ ನೈಸ್. ನೋಡಿ, ಎಲ್ಲಾರ್ಗು ಗೊತ್ತಾಗ್ಬಿಡೈತೆ ನಿಮ್ ಮದ್ವೆ ಆಗೈತೆ ಅಂತ. ಯಾರಾದ್ರೂ ಆಕ್ಚುಲಿ ನಾನು ಅನ್ಕೊಂಡಿದ್ದು ಹೆಣ್ಮಕ್ಳಿಗೆ ಬೇಜಾರಾಗುತ್ತೆ, ನನ್ ಮದ್ವೆ ಆಗುತ್ತೆ, ಇಷ್ಟು ಬೇಗ ಮದ್ವೆ ಆಗುತ್ತೆ. ನಾನ್ ಮದ್ವೆ ಆದ್ರೆ ಬೇಜಾರ್ ಮಾಡ್ಕೋತಾರೆ, ನೀವು ಮದ್ವೆ ಆದ್ರೆ ಅಲ್ಲ. ಬಟ್ ಶಂಕರ ಇವ್ರ ಕಾಸು ಇವ್ರು ಕೊಟ್ಬೋಣ. ಜಾಸ್ತಿ ಕಾಸ್ನ ಲೋ 500 ರೂಪಾಯಿ ಕೊಡ್ತೀನಿ ಅಂತ ಕಣ, ಮರ್ಯಾದೆ ಪ್ರಶ್ನೆ. ಲೋ ಗೈಸ್, ಇವಾಗ ಈ 500 ರೂಪಾಯಿನ ಇವರು 10 ನಿಮಿಷದಲ್ಲಿ ಖರ್ಚು ಮಾಡ್ಬೇಕು. ಈ 500 ರೂಪಾಯಿ 2 ನಿಮಿಷದಲ್ಲಿ ಖರ್ಚು ಮಾಡ್ತೀನಿ ನಾನು. ಹೆಂಗ್ ಖರ್ಚು ಮಾಡ್ತೀರಾ? ಏನ್ ಹೋಗ್ಬಿಟ್ಟು ಒಂದ್ ಶರ್ಟ್ ತಗೊಂಡ್ರೆ ಮುಗ್ದೆ ಹೋಯ್ತು. 500 ರೂಪಾಯಿ ಸಾಲದು ಇಲ್ಲ ನನ್ನ ಶರ್ಟ್ಗೆ. ಅದಕ್ಕೆ ಇವ್ರು ಹಿಂಗ್ ಖರ್ಚು ಮಾಡ್ಬಿಡ್ತಾರೆ ಅಂತಾನೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡೋಣ ಅಂತ ಅನ್ಕೊಂಡಿದೀನಿ ಗೈಸ್. ನೋಡಿ, ಜಾಸ್ತಿ ಕಾಣಿಸ್ಲಿ ಅಂತ 100 ರೂಪಾಯಿ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ 25,000 ಇದೆ. ಇದನ್ನ ಇವರು ಜಸ್ಟ್ 1 hour ಅಲ್ಲಿ ಖರ್ಚು ಮಾಡ್ಬೇಕು. ಅಷ್ಟೊಂದ್ ಬೇಡ ನಂಗೆ ಸೀರಿಯಸ್ಲಿ. ಒಂದ್ ಸ್ಟೂಡೆಂಟ್ ಹತ್ರ ಅಷ್ಟೊಂದೆಲ್ಲ ದುಡ್ಡು. ಸ್ಟೂಡೆಂಟ್ ನಾನು ಇವಾಗ ನಾನು ವರ್ಕ್ ಮಾಡ್ತಿದ್ದೀನಿ. ಅಂದ್ರೆ ಏನ್ ಗೊತ್ತಾ, ಹುಡುಗಿರಲ್ಲ ಇವಾಗ ಅವ್ನು ವರ್ಕ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ಕೊಂತ. ಹೌದು, ನಿಮ್ ಹುಡುಗಿಯಲ್ಲಿ ಯಾರು? ಯಾರು ನಮ್ ಹುಡುಗಿ ಯಾರು? ಅಲ್ಲಿ ನಿಂತವ್ರು ನೋಡಿ, ಅವರೇ ನಮ್ಮ ಇಬ್ರು ಹುಡುಗಿರು. ಗೈಸ್, ಇವಾಗ ಈ 25,000ನ ಇವರು 1 hour ಅಲ್ಲಿ ತಗೊಂತಿಲ್ಲ ನಾನು, ಪರ್ಚೇಸ್ ಮಾಡ್ಬೇಕು. ಏನೋ ಅದೆಲ್ಲ ಇಲ್ಲ, 1 hour ಪರ್ಚೇಸ್ ಮಾಡ್ಬೇಕು. 25,000 ಇಟ್ಸ್ ಟೂ ಮಚ್. ಏನ್ ಟೂ ಮಚ್? ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವರ ಮದುವೆಗೆ ಗಿಫ್ಟ್. ಗೈಸ್, ನಾನು ಏನೇನೋ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೆ, ಆಮೇಲೆ ಬೇಡ ಅಂತ ಅನ್ಬಿಟ್ಟು, ಇವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವಾ ಅಂತ ಅನ್ಬಿಟ್ಟು ನಾನೇ ಕಾಸು ಕೊಡೋಣ, ಅದ್ರಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಲಿ ಅಂತ. ಸೊ ಇವಾಗ 1 hour ಟೈಮರ್ ಆನ್ ಮಾಡ್ತೀನಿ, ಅಷ್ಟರಲ್ಲಿ ನೀವು ಪರ್ಚೇಸ್ ಮಾಡ್ಬೇಕು. 1 hour ಅಲ್ಲಿ 25,000 ಏನೋ ತಗೊಳ್ಳಿ. ಆಕ್ಚುಲಿ ಆಗಿ ಇಲ್ಲಿ 25,000 ಇಲ್ಲ, 21,000 ಐತೆ. ಇನ್ನು 4,000 ಫೋನ್ ಪೇ ಮಾಡ್ಬೇಕು ಇವ್ರಿಗೆ. ತಗೊಳ್ಳಿ. ಇದ್ರಲ್ಲಿ ನೀವು ನಿಮ್ಗೆ ಏನ್ ಬೇಕಾ ತಗೋಬಹುದು. ಇದು ವ್ಲಾಗ್ ಮಾಡ್ತಿರೋದು ಪ್ರೂಫ್ಗೆ 21,000 ಕೊಟ್ಟಿದೀನಿ ಅಂತ. ನಾಳೆ ಏನಾದ್ರು ಮರ್ತೋಗ್ಬಿಟ್ರೆ ಅವ್ನ್ ಮದ್ವೆಲಿ ಮುಯ್ ಹಾಕ್ಲಿಲ್ಲ ಅಂತಂದ್ರೆ ನನ್ ಮದ್ವೆಗೆ ಡಬಲ್ ಹಾಕ್ಬೇಕಪ್ಪ. ತೆಗ್ದು ಮರ್ತೋಗ್ಬಿಡ್ತು ಅಂತಂದ್ರೆ ತೆಗ್ದು ಇವಾಗ 25,000ದಲ್ಲಿ ನೀವು ನಿಮ್ಗಾದ್ರೂ ತಗೋಬಹುದು, ನಂಗಾದ್ರೂ ತಗೊಳ್ಬಹುದು. ನಿಮ್ಗೆ ಯಾರಿಗ್ ಬೇಕು ಅವ್ರಿಗೆ, ನಿಮ್ಮ ಫಿಯಾನ್ಸ್ ಎಲ್ಲ ಈಗ ಸಾರಿ ನಿಮ್ಮ ಹೆಂಡತಿಗಾದ್ರೂ ತಗೋಬಹುದು, ಅಂದ್ರೆ ನಮ್ಮ ಅತ್ತಿಗೆಗೆ, ನಿಮ್ ಇಷ್ಟ ಏನಾದ್ರೂ ಪರ್ಚೇಸ್ ಮಾಡ್ಬೋದು. ಇವಾಗ ಸದ್ಯಕ್ಕೆ GT ಮಾಲ್ ಅಲ್ಲಿ ಇದೀವಿ ಗೈಸ್. ನಿಮ್ಗೆ ಇಲ್ಲಿ ಇಷ್ಟ ಆಗಿಲ್ಲ ಅಂತಂದ್ರೆ ಬೇರೆ ಮಾಡ್ಬೋದು. ಗೈಸ್ ನೋಡಿ, ಇವಾಗ 2:10 ಟೈಮರ್ ಸ್ಟಾರ್ಟ್ ಮಾಡ್ತಿದ್ದೀನಿ 1 hourಗೆ. ಈ 1 hour ಅಲ್ಲಿ ಇವರು ಪರ್ಚೇಸ್ ಮಾಡ್ಬೇಕು. ಫಸ್ಟ್ ಎಲ್ಲಿ ಹೋಗ್ತೀರಾ ನೋಡಿ, ನಿಮ್ಮ ಫಿಯಾನ್ಸ್ಗೆ ತಗೋತೀರಲ್ಲ, ಸಾರಿ ಹೆಂಡತಿಗೆ 999 ಅಂತೆ. ಬೇಡ, ಮತ್ತೆ ನಿಮ್ ಇಷ್ಟ. ಮ್ಯಾಕ್ಸ್ ಐತೆ, ಮ್ಯಾಕ್ಸ್ ಹೋಗೋಣ. ಅಲ್ಲಿ ಯಾವ್ದೋ ಇದೆಯಲ್ಲ ಈಸಿ ಬೈ, ಅಲ್ಲಿ ಹೋದ್ರೆ 2 ಶರ್ಟ್ ತಗೊಂಡ್ರೆ 25,000 ಮುಗ್ದೋಗುತ್ತೆ. ಎಂತದಿಲ್ಲ, ಈಸಿ ಬೈಲ್ ಅಷ್ಟೆಲ್ಲ ಆಗಲ್ಲ. ಸೀರಿಯಸ್ ಆಯ್ತು, ಬನ್ನಿ ಹೋಗೋಣ. ತಗೊಳ್ಳಿ, 2 ಇಲ್ದೇ 4 ತಗೊಳ್ಳಿ, ನನ್ಗೇನು ಇಲ್ಲ. ಒಂದೇ ತಗೊಳ್ಳಿ, 25,000 ರೂಪಾಯಿ. 25,000 ರೂಪಾಯಿ ಒಂದೇ? 25,000 ರೂಪಾಯಿ ಒಂದ್ ಶರ್ಟ್ ಬೇಕಾದ್ರೆ ತಗೋದು, ಅವ್ರ ಇಷ್ಟ. ನೋಡ್ತೀನಿ.
ಬಟ್ 1 hour ಅಲ್ಲಿ ತಗೋಬೇಕಷ್ಟೇ. ಎಲ್ಲಾನ 25,000 ಐತೆ, ಎಲ್ಲ 399 ಅಷ್ಟೇನಾ? 899 ಅಷ್ಟೇ. Nice, ಈಸಿ ಬೈಲ್ no? ಏನ್ ಜಾಸ್ತಿ ಇಲ್ಲ. ಒಳ್ಳೇದಂಗಿದ್ರೆ ಕಾಸ್ಟ್ ಕಮ್ಮಿ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿದ್ರೆ ಸಾಕು. ಬರೀ 1 hour ಟೈಮ್ ಕೊಟ್ಟಿರೋದು, ನೀವು ಎಕ್ಸೈಟ್ಮೆಂಟ್ ಅಲ್ಲಿ ತಗೋಬೇಕು. ನಂಗೆ ಯಾವ ಎಕ್ಸೈಟ್ಮೆಂಟ್ ಬಾರ. ಅದೇ ಗೈಸ್ ಅನ್ನೋದು, ಮದುವೆ ಆದ್ಮೇಲೆ ಎಕ್ಸೈಟ್ಮೆಂಟ್ ಎಲ್ಲ ಹೋಗ್ಬಿಡುತ್ತೆ. ಯಾತ್ರ ಅಲ್ಲ ಕಣ, ಇವಾಗ ಏನ್ ಅವಶ್ಯಕತೆ ಇಲ್ಲ ಅಷ್ಟು ಸ್ಪೆಂಡ್ ಮಾಡೋಂಥದ್ದು ಅಂತ ನೋಡ್ತಾ ಇರೋದು ಅಷ್ಟೇ. ಬೆಲ್ಟ್ ಬೇಕಾ? ಚಡ್ಡಿ ಬೇಕಾಗಿತ್ತು, ಕರೆಕ್ಟ್. ಚಡ್ಡಿನಾ? ಹ್ಞೂ ಗೈಸ್, ಇವಾಗ ಹನಿಮೂನ್ಗೆ ಹೋಯ್ತವ್ರೆ, ಅದಕ್ಕೆ ಹನಿಮೂನ್ ಚಡ್ಡಿ ತಗೋತಾ ಇದೀರಾ? ಹಂಗಲ್ಲ, ಶಾರ್ಟ್ಸ್ ಇರ್ಲಿಲ್ಲ ಅಲ್ಲ. ತಗೊಳ್ಳಿ, ನಮ್ಮ ಅಂಗಡಿಲ್ಲ ಇದೆಯಲ್ಲ, ಅದು ಯೋಚನೆ ಬರುತ್ತೆ ಬಟ್ಟೆ ಅಂಗಡಿಗೆ ಬಂದ್ರೆ. ಇವ್ರನ್ನ ಬಟ್ಟೆ ಅಂಗಡಿಗೆ ಕರ್ಕೊಂಡ್ ಬರಬಾರ್ದು. ಇಲ್ಲ ನೋಡಿ, ನಿಮ್ ಅಂಗಡಿಲಿ ಅಲ್ಲಿ ಮಕ್ಳಿಗೆ ಹಾಕೊಳ್ಳೋದೆಲ್ಲ ಇಲ್ಲ, ನಿಮ್ ಮಕ್ಳಿಗೆ ತಗೊಳ್ಳಿ, ನೆಕ್ಸ್ಟ್ ವರ್ಷಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ವರ್ಷಕ್ಕೆ ಯೂಸ್ ಮಾಡ್ಬೋದು. ಮುಂದಕ್ಕೆ ಇಲ್ಲೂ ಐತ್ ನೋಡಿ, ಏನು ಮಕ್ಳು ಬೇಡಪ್ಪ. ಇಲ್ಲ ಸ್ಲಿಪ್ಪರ್ ತಗೋತೀರಾ? ಸ್ಲಿಪ್ಪರ್ ಇದೆಯಲ್ಲ, ಹಾಕೊಂಡಿದ್ದೀನಲ್ಲ, ಇವಾಗ ಎಲ್ಲ ತಗೊಂಡ್ಬಿಟ್ಟಿದ್ದೀನಲ್ಲ, ಇನ್ನೇನ್ ಬ್ಯಾಲೆನ್ಸ್ ಇದೆ? ಎಲ್ಲ ಮಾವನ್ ಕೈಲಿ ತಗ್ಸ್ಕೊಬಿಟ್ಟವ್ರೆ. ಇಲ್ಲಪ್ಪ, ವಾಚ್ ಇರೋದೇನಲ್ಲ, ಅದು ನಮ್ಮ ಏನು ನಮ್ಮ ಹುಡುಗಿ ಇದಾರಲ್ಲ, ಅವ್ರ ಅಕ್ಕನ ಹಸ್ಬೆಂಡ್ ಮತ್ತೆ ಅವ್ರ ಅಕ್ಕ ಇಬ್ರು. ಅದೇ ಹುಡ್ಗಿ ಮನೆಯವ್ರ ಹತ್ರ ಎಲ್ಲ ತಗ್ಸ್ಕೊಬಿಟ್ಟವ್ರ. ಎಲ್ಲ ತಗ್ಸ್ಕೊಂಡಿಲ್ಲ, ನಾನೇನು ಸ್ಲಿಪ್ಪರ್ ವಾಚ್ ಇಲ್ಲ, ನಂಗೆ ಒಂದು ಐಡಿಯಾ ಬಂತು ಅಷ್ಟೇ. 3 ಐಟಮ್ ಕೊಟ್ಟಿರೋದು ಅವರು. ಒಂದ್ 10,000 ರೂಪಾಯಿ ಮಂಚ, ಒಂದ್ 15,000 ರೂಪಾಯಿ ಹಾಸಿಗೆ ತಗೋಬಿಡಿ, ಕರೆಕ್ಟ್ ಆಗಿ ಯೂಸ್ ಆಗುತ್ತೆ. ನಿಜವಾಗ್ಲು ಗೈಸ್, ನಾನು ಒಂದು ಹಾಸಿಗೆ ಗಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬೇಡ ಬೇಡ. ಬಟ್ ಇವಾಗ ಇವ್ರು ಆಲ್ರೆಡಿ ಇವ್ರ ಮನೇಲಿ 3 ಹಾಸಿಗೆ ಐತೆ, ಎಲ್ಲಿ ಇಕ್ಕತ್ತಾರೆ? ಮತ್ತೆ ಹುಡುಗಿ ಮನೆಯವ್ರು ಒಂದ್ ಹಾಸಿಗೆ ಕೊಟ್ರೆ 4 ಹಾಸಿಗೆ ಆಗ್ಬಿಡುತ್ತೆ, ಅದಕ್ಕೆ ನಾನು ಕೊಡ್ಸಿಲ್ಲ. ಒಳ್ಳೆ ಕೆಲಸ, ಬೇಡ ಬೇಡ. ನಮ್ಮ ಅಂಗಡಿಲಿ ಐತೆ ಅಂತ ನೋಡ್ತಾ ಇದೀರಲ್ಲ, ಅದೇ 1 hour ಅಷ್ಟೇ ಟೈಮ್ ಇರೋದು. ಆಮೇಲೆ ನೀವು ತಗೊಂಡಿಲ್ಲ ಅಂತಂದ್ರೆ ಅಮೌಂಟ್ ಎಲ್ಲ ನನಗೆ. ಇನ್ನು 55 ನಿಮಿಷ ಐತೆ. ಅವ್ರಿಗೆ ಅವ್ರ ಅಂಗಡಿಲಿ ಯಾವ್ದೈತೆ ಯಾವ್ದಿಲ್ಲ ಅಂತ ಗೊತ್ತಾಯ್ತಿಲ್ವಂತೆ. ಅವ್ರ ಅಂಗಡಿಲಲ್ಲ, ನಮ್ಮ ಅಂಗಡಿಲಲ್ಲ, ನನ್ನ ಹತ್ರ ಯಾವ್ದಿದೆ ಇಲ್ಲ ಅಂತ ಗೊತ್ತಾಯ್ತು. ಅದೇ ಅಂಗಡಿಲೋ, ನಿಮ್ಮ ಅಂಗಡಿಲೋ ಆಯ್ತಲ್ಲ. ಇವಾಗ ಮ್ಯಾಕ್ಸ್ಗೆ ಹೋಗೋಣ ಇಲ್ಲ ಜೂಡಿಯೋಗೆ ಹೋಗೋಣ ಅಂತ ಕೆಳಗಡೆ ಹೋಗ್ಬೇಕು. ಜುಡಿಯೋಗೆ ಹೋಗೋಣ, ಕೆಳಗಡೆ ಎಲ್ಲಾ ತರನು ಇದೆ. ಎಲ್ಲಾ ತರನು ಐತೆ ಅಂತ ನನಗೂ ಗೊತ್ತು. ಇವಾಗ ನನ್ ಟೈಮ್ ಆಫ್ ಮಾಡ್ಬಿಟ್ಟಿದೀನಿ. ಡನ್ 1 hour ಮುಗೀತು. 1 hour ಮುಗೀತು. 1 hour ಮುಗೀತು. 1 hour ಅಲ್ಲ, ಟೈಮ್ ಮುಗೀತು. 5 ನಿಮಿಷ ಪಾಸ್ ಆಗಿದೆ. 5 ನಿಮಿಷ ಮೈನಸ್ ಮಾಡಿದ್ರೆ ಆಯ್ತು. 10ಗೂ ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು ನೀವು. 10ಗೂ ಶಾಪಿಂಗ್ ಮಾಡ್ಬೋದು. ಅವ್ರು ಇವತ್ತು ಶಾಪಿಂಗ್ ಹೋಗಿದ್ದಾರೆ. ಅಲ್ಲ, ನೀವು ಮಾಡ್ಬೋದು, ಸರ್ಪ್ರೈಸ್ ಕೊಡ್ಬೋದು. ಬಟ್ಟೆಲೆಲ್ಲ ಸರ್ಪ್ರೈಸ್ ಕೊಡಲ್ಲ, ನಾವು ಸರ್ಪ್ರೈಸ್ ಕೊಡೋದ್ರಲ್ಲಿ ಕೊಡ್ತೀವಿ. ಅದೊಂದು ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಗೊತ್ತಾ? ಈಗ ಆಕ್ಚುಲಿ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ವಿ, ಕರ್ಕೊಂಡು ಹೋಗ್ತಾ ಇದ್ವಿ. ಗೈಸ್, ನೆಕ್ಸ್ಟ್ ವೀಕ್ ಹನಿಮೂನ್ಗೆ ಹೋಯ್ತವ್ರೆ ಗೈಸ್ ಇವರು, ಅದು ಬಾಲಿಗೆ. ಅಲ್ಲಿಗಾದ್ರೂ ಒಂದ್ ಜೊತೆ ತಗೋಬೇಕಲ್ವೇನೋ, ಅದನ್ನ ಹೇಳಿದ್ದು. ಬಟ್ ಯಾವ ತರ ತಗೊಳ್ಳಿ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲ ಒಂದ್ 4 ಇನ್ನರ್ ತಗೊಳ್ಳಿ, ಒಂದ್ 4 ಬನಿನ್ ತಗೊಳ್ಳಿ. ಹೋಯ್ತಾ ಇರೋದು ಹನಿಮೂನ್ಗೆ, ಬಟ್ಟೆ ಯಾಕೆ? ಜಾಸ್ತಿ ಬಟ್ಟೆ ಯಾಕೆ ಅಂತ ಯಾವ್ದು ನಾನು ಹೇಳಿಲ್ವಾ? ಸುತ್ತುತ್ತಾರೆ, ಏನೂ ತಗೊಳಲ್ಲ ಅಂತ. ಇದೆಲ್ಲ ನಮ್ಮ ಅಂಗಡಿಲಿ ಐತೆ ಅಂತಾರೆ ನೋಡಿ. ಈಗ ನನಗೆ ಗೊತ್ತು, ಇನ್ನ ಬರೀ 30 ನಿಮಿಷ ಐತೆ. ಅದಕ್ಕೆ ಇವಾಗ ಅವರು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಟೈಮ್ನ ನಮ್ಗೆ ಏನಾದ್ರು ಕೊಡ್ಸ್ಬೇಕು ಅಂತ ಮೇಲೆ ಫುಡ್ ಕೋರ್ಟ್ ಕರ್ಕೊಂಡು ಹೋಗ್ತಾ ಇದಾರೆ. ನಾವೇನ್ ಕೇಳಿದ್ರು ಕೊಡ್ಸ್ಬೇಕಪ್ಪ. ನೋಡಿ, ಈ ತರ ಕೊಡ್ತಾರೆ, ಗಿಫ್ಟ್ ಕೊಟ್ಬಿಟ್ಟು ಅದೇ ದುಡ್ಡು ವಾಪಸ್ ಇಸ್ಕೊಳ್ಳೋದು. ಬೇಡ, ನಮಗ್ ಬೇಡ. 30 ನಿಮಿಷ ಇದೆ, ತಗೊಳ್ಳಿ. ಒಂದ್ ಕೆಲಸ ಮಾಡೋಣ, ಸ್ಕೇರಿ ಹೌಸ್ ಹೋಗೋಣ. ಮದುವೆ ಆದ್ಮೇಲೆ ಸ್ಕೇರಿ ಹೌಸ್ಗೆ ಅವಶ್ಯಕತೆ ಆಯ್ತಾ? ನಾವಿಬ್ರು ಹೋಯ್ತೀವಿ. ನಿಮ್ ಅತ್ತಿಗೆ ಬ್ಲಾಗ್ ನೋಡಿದ್ರೆ ನಾಯಿ ಹೊಡೆದಾಗ ಹೊಡಿತಾಳೆ. ಇವ್ರ ಮನೇಲೆ ಎದ್ರುಕೋಬಹುದು, ಯಾಕಪ್ಪ ಸ್ಕೇರಿ ಹೌಸ್ಗೆ ಹೋಗ್ಬೇಕು? ಇಲ್ಲ, ಮಸಾಜ್ ಐತೆ ನೋಡಿ, ಮಸಾಜ್ ಮಾಡಿಸ್ಕೊಳ್ಳಿ. ಇವಾಗ ಹೆಂಗಿದ್ರು ನಿಮ್ಮನ್ ಗೊತ್ತಿದ್ದೀರಾ, ಮೈ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಗೈಸ್, ಇವಾಗ ಫುಡ್ ಕೋರ್ಟ್ ಬಂದಿದೀವಿ. ಬಟ್ ಇವರು ವೆಜ್ ನೀವು ವೆಜ್ ತಿನ್ನಿ, ನಾವು ನಾನ್ ವೆಜ್ ತಿನ್ಬೋದು. ಮದ್ವೆ ಆಗಿರೋದು ನಿಮ್ದು, ನಮ್ದಲ್ಲ. ಬನ್ನಿ. ಅಯ್ಯೋ ಪಾಪಿ ನನ್ನ ಮಗನೇ. ಕಾರ್ತಿಕ್ ಸೋಮವಾರ ಅನ್ನೋದಿದಲ್ವಾ? ಸೋಮವಾರ ಅಲ್ಲ, ಇವತ್ತು ಕಾರ್ತಿಕ್ ಮಾಸ. ಸರಿ, ನಿಮ್ಗೆ ಏನ್ ಬೇಕು ತಗೊಳ್ಳಿ. ನಿಮ್ಗೆ ಏನ್ ಬೇಕು? ವೆಜ್ ಇರೋದ್ರೆ ಒಂದ್ ನಾನ್ ವೆಜ್ ತಿನ್ಬೋದು. ಅದು ಅದೇ, ಏನ್ ಬೇಕಾದ್ರೂ ತಗೋಬಹುದು. ದುಡ್ಡೇನ್ ನಂದ, ಇವ್ರು ತಗೊಳ್ಳೋದು. ಹಾಯ್, ಸೂಪರ್, ನೀವು ಚೆನ್ನಾಗಿದ್ದೀರಾ? ಇವಾಗ ಇಲ್ಲೆಲ್ಲ ಉತ್ಸವ ಕೆಫೆಗೆ ಬಂದವ್ರೆ. ಅನ್ನ ಸಾಂಬಾರು, ಇಡ್ಲಿ, ವಡೆ, ಏನ್ ಬೇಕು ನೋಡಿ. ನೋಡ್ತೀನಿ ನಿಮಿಷ, ವಿಡಿಯೋ ತೋರಿಸ್ಬೇಕಲ್ಲ. ಎಷ್ಟಾಗೈತಿ ಇದು ನೋಡಿ. ವೆಜ್ಜಿಗೆ ಮಾತ್ರ ನಾನು ಪೇ ಮಾಡ್ತಿರೋದು, ನಾನ್ ವೆಜ್ ಪೇ ಮಾಡ್ತೀನಿ. ಹಂಗೆಲ್ಲ ಇಲ್ಲ, ನಮಗ್ ಗೊತ್ತಿಲ್ಲ. ನಿಮ್ದೇ ಊಟ ಅಂತ ಅಂದ್ಮೇಲೆ ಗೈಸ್, ಇಲ್ಲಿಗೆ 323 ರೂಪಾಯಿ ಆಗೈತೆ ಇವ್ರಿಬ್ರಿಂದ. ಇವ್ರೇನೋ ಮೀಲ್ಸ್ ತಗೊಂಡವ್ರೆ, ಇವರು ಮಶ್ರೂಮ್ ತಗೊಂಡವ್ರೆ. ಇವಾಗ ಇಲ್ಲೇ ನಾನ್ ವೆಜ್ ಐತೆ, ನಾವು ನಾನ್ ವೆಜ್ ತಗೋಣ. ಬನ್ನಿ, ನೀವೇ ಪೇ ಮಾಡಿ. ಇಲ್ಲೇ ಐತೆ ಅಮೌಂಟ್, ಪೇ ಮಾಡು. ನಾನ್ ವೆಜ್ ಅಂಗಡಿ ಹತ್ರನೂ ಬರಲ್ವಾ ನೀವು?
ಗೈಸ್ ಇವಾಗ ಟೋಟಲ್ ಬಿಲ್ಲು 528 ಏನೋ ಸಮಥಿಂಗ್ ಆಗಿದೆ. ಇನ್ನೂ 44,000 ಮಿಕ್ಕೈತೆ. ಹೆಂಗ್ರಿ ಖರ್ಚು ಮಾಡ್ತೀರಾ? ಅಲ್ಲ ಸಾರಿ, ಇನ್ನ ಎಷ್ಟು 24,000 ಮಿಕ್ಕೈತೆ. 24,500 ರೂಪಾಯಿ ಮಿಕ್ಕೈತೆ. ಹೆಂಗ್ ಖರ್ಚು ಮಾಡ್ತೀರಾ? ಬೇಗ ಖರ್ಚು ಮಾಡ್ಬೇಕು ನೀವು. ಹೇಳ್ತೀನಿ. ನಾನ್ ನಿಜ ಬೇಗ ಖರ್ಚು ಮಾಡ್ತಾರೆ ಎಲ್ಲ, ಅದು ಇದು ಅಂತ ತಗೋತಾರೆ ಅಂತ ಅನ್ಕೊಂಡ್ರಿ. ಎಕ್ಸೈಟ್ಮೆಂಟ್ ಹೋಗ್ಬಿಟ್ಟೈತೆ ಮದ್ವೆ ಆದ್ಮೇಲೆ ಪಾಪ. ಗೈಸ್ ಇವ್ರದ್ದು ತಿಂದೆ ಆಗೋಯ್ತು, ನಂದು ಇನ್ನೂ ಕೊಟ್ಟೇ ಇಲ್ಲ ಗೈಸ್. ನಾನು ಹೊತ್ತಾಗ ವೆಜ್ಜೆ ತಗೊಬಿಡ್ಬೇಕಿತ್ತು. ಅದು ನಮ್ದು ಲಾಲಿಪಾಪ್ ಬೇಯಿಸ್ತಾ ಇದ್ದಾರೆ. ಏನು ಏನೇನು ಬಿಡ್ಸ್ ಹೇಳು ಏನಂತ? ನಮ್ದು ಲಾಲಿಪಾಪ್. ಚಿಕನ್ ಲಾಲಿಪಾಪ್ ಹಂಗಂತ ಬಿಡ್ಸ್ ಹೇಳು, ಜನ ಏನ್ ಅನ್ಕೊಳ್ಳಲ್ಲ. ಗೈಸ್ ಮದ್ವೆ ಆಗ್ಬಿಟ್ಟು ಫುಲ್ಲು ಮುಂದುವರೆದ್ಬಿಟ್ಟವ್ರೆ ಗೈಸ್. ಇವಾಗ ನಂದು ಲಾಲಿಪಾಪ್ ಬಿರಿಯಾನಿ ಬಂತು. ಇವ್ರಿಗೆ ಇದು ಊಟ ಸಾಲಿಲ್ಲ ಅಂತ ಅಂದ್ಬಿಟ್ಟು ನೂಡಲ್ಸ್ ತಗೊಳಕ್ ಹೋಗ್ತವ್ರೆ ಈಗ. ಸೊ ತಿನ್ಕೊಬೋದು, ಹೊಟ್ಟೆ ಹಸಿದೈತೆ. ಬಿಕಾಸ್ 3 ಗಂಟೆ ಆಗೋಯ್ತು ಟೈಮು. ಇವನು ಇವಾಗ ಟೇಸ್ಟ್ ಮಾಡ್ತಾನೆ, ಚೆನ್ನಾಗಿದ್ರೆ ಇದನ್ನೇ ತಗೋತಾನೆ. ಬೆಂಗಳೂರಲ್ಲಿ ತ್ಯಾಗ ಗೀಗ ಮಾಡಕ್ ಹೋಗ್ಬಿಡ ಜಾಸ್ತಿ. ಇಂಥ ಗಮ್ಮಂತ ನೋಡಿ, ಗಮ್ಮಂತ ಆಯ್ತಾ? ನನಗೆ ಕಾರ್ತಿಕ್ ಟೈಮ್ ಅಲ್ಲಿ ಅದು ಟಚ್ ಮಾಡಬಾರ್ದು. ಟಚ್ ಎಲ್ಲಿ ಮಾಡ್ದೆ ನಾನು? ಗಮ್ಮಂತ ಆಯ್ತಾ ನೋಡಿ. ದೋಷ ನನಗೇನಿಲ್ಲ, ಮುಟ್ಟೆ ಬಿಡ್ತೀನಿ ನಾನು. ಗಮ್ಮಂತ ಆಯ್ತಾ? ಮದ್ವೆ ಆದ್ರೆ ದೇವ್ರವ್ರು ಮದ್ವೆ ತಕ್ಷಣ. ಗೈಸ್ ಇನ್ನೊಂದು ಲಾಲಿಪಾಪ್ ತಗೊಂಡ್ವಿ. ಇದನ್ನ ತಿನ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ ರೀ. ಟೋಟಲ್ ಎಷ್ಟೆಲ್ಲ ಟೆನ್ಷನ್ ಆಗಿದೆ ನನ್ಗೆ. ಅಲ್ಲಿ ನೋಡಲಿ ಹೆಂಗೈತೆ ಇವ್ರದ್ದು ಮದ್ವೆದು ರೀಲ್ಸ್ ಹಾಕೋದ್ರಲ್ಲೇ ಬಿಸಿ ಆಗ್ಬಿಟ್ಟವ್ರೆ. ಮದ್ವೆ ಮುಗ್ದೈತಲ್ಲ, ಮದ್ವೆನೆ ಮುಗ್ದೋಯ್ತು. ರೀಲ್ಸ್ ಅಲ್ಲಾದ್ರೂ ವೈಬ್ನ ಎಂಜಾಯ್ ಮಾಡೋಣ ಅಂತ. ಟೋಟಲ್ ಏನೋ 700 ರೂಪಾಯಿ ಹೇಳ್ಬೇಕಲ್ವ. ಅದು ಕ್ಯಾಮ್ರಾಮನ್ ಹೇಳ್ಬೇಕು. ನಾವು ಬ್ಲಾಗ್ ಮಾಡ್ತಾ ಇದ್ವಿ, ಬ್ಲಾಗ್ ಮಾಡೋ ಬಿಸಿ ನಾವಿದ್ವಿ. ಬರೀ 700 ರೂಪಾಯಿ ಊಟ ಮುಗಿಸ್ಬಿಟ್ರು ಗೈಸ್. ಆಗಿದ್ದು ಅಷ್ಟೇ ಆಗಿದ್ದು. 700 ರೂಪಾಯಿನಾ? 700 ರೂಪಾಯಿ 3 ಜನ 3 ಜನ ಕೋಳಿ ಬಂದಿರೋದು ಗೈಸ್. ಇಲ್ಲೇ 1.5 ಅವರ್ ಆಗೋಯ್ತು, ಇನ್ನ ತಿಂತಾನೇ ಇದೀವಿ. ಇವ್ರದ್ದಾಯ್ತು, ಮುಗೀತು. ಇಲ್ಲ ಊಟ ಕೊಡ್ಸಿದ್ರಲ್ಲ ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು. ಆಕ್ಚುಲಿ ವಿ ಪ್ಲಾನ್ ಲೈಕ್ ಏನು ಅಂತಂದ್ರೆ, ನಾನು ಒಂದು $ನ ಆರ್ಡರ್ ಮಾಡಿದ್ದೀನಿ. ಸೊ ಇಟ್ಸ್ ಅರೌಂಡ್ 70,000 ತನಕ ಆಗುತ್ತೆ. ರಿಮೈನಿಂಗ್ ಅಮೌಂಟ್ ಎಲ್ಲ ಪೇ ಮಾಡಿದ್ದೀನಿ. ಇನ್ನೊಂದು 30,000 ಬ್ಯಾಲೆನ್ಸ್ ಇದೆ. ಇನ್ನು 25,000ನ ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ದಟ್ ಅದು ಯಾವಾಗಲೂ $, ಇಲ್ಲಿರುತ್ತೆ. ಎಲ್ಲಿರುತ್ತೆ? ಇಲ್ಲಿರುತ್ತೆ. ಓಕೆನಾ? ನಮ್ಮ ಹುಡುಗಿ ಇಲ್ಲಿದ್ರೆ ನೀನು ಇಲ್ಲಿರ್ತೀಯ. ನಿಮ್ಮಿಷ್ಟ, ನೀವೇನ್ ಬೇಕಾದ್ರೂ ತಗೋಬಹುದು. ಬಿಕಾಸ್ ನಿಮ್ಗೆ ಕೊಟ್ಮೇಲೆ ನೀವು ಯಾವ್ದಕ್ಕಾದ್ರೂ ಬಳಸೋದು. ನಾನು ಬೇರೆಯವ್ರ ತರ 1 ಅವರಲ್ಲೇ ಖರ್ಚು ಮಾಡ್ಬೇಕು, ಇದಕ್ಕೆ ಖರ್ಚು ಮಾಡ್ಬೇಕು, ಗೋಲ್ಡ್ ತಗೊಳಂಗಿಲ್ಲ. ಆ ಥರ ಎಲ್ಲ ಏನಿಲ್ಲ. ಏನು ಅಂತಂದ್ರೆ, ಆ $, ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ಆ $ಗೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ನೀನ್ ಕೊಟ್ಟಿದ್ದು ಲೈಫ್ ಟೈಮ್ ಮೆಮೊರಿ. ಎಸ್. ಆಕ್ಚುಲ್ ಆಗಿ ಮುಂಚೆ $1 ಇತ್ತು ಚಿಕ್ಕದು, ಅದು ಸ್ವಲ್ಪ ಚಿಕ್ಕ ಸೈಜ್ ಆಯ್ತು ಅಂತ ಅದನ್ನ ಕೊಟ್ಬಿಟ್ಟು ಇವಾಗ ದೊಡ್ಡದು ಕೊಟ್ಟವ್ರೆ. ಅವ್ರಿಗೆ ಎಷ್ಟು ಕೊಡ್ಬೇಕು? 30,000ನಾ? 30,000 ಕೊಡ್ಬೇಕು. 25,000 ಕೊಡೋದು, ಇನ್ನೊಂದು 5,000 ಅಂತ. ಆ 25,000ದಲ್ಲಿ ಇಲ್ಲೇ 700 ರೂಪಾಯಿ ಖರ್ಚಾಗೋಯ್ತು. ಇನ್ನ 24,300 ರೂಪಾಯಿ ಐತೆ. ಆ 700 ರೂಪಾಯಿ ನಾನೇ ಕೊಟ್ಟಿದ್ದೀನಿ. ಅದೇ ಹೇಳಿದ್ದು, ಅದರಲ್ಲೇ ಖರ್ಚಾಯ್ತು ಅಂತ ಹೇಳಿದ್ ನಾನು. ಆಮೇಲೆ 25,000 ರೂಪಾಯಿ 700 ರೂಪಾಯಿ ಇಟ್ಕೊಂಡ್ಬಿಟ್ರೆ ಅರ್ಜೆಂಟ್ ಅಲ್ಲಿ ಹೋಯ್ತಿದೀವಿ. ಇವತ್ತು ಇವ್ರ ಅತ್ತೆ ಮನೆಗೆ ಹೋಗ್ಬೇಕು. ನೆನಪಿದ್ಯಾ? ನಿಮಗೆ ನೆನಪಿದ್ಯಾ? ಗ್ರೂಮ್ ಡೇ ತಾನೇ ಅದು. ಗ್ರೂಮ್ ಟು ಬಿ. ಅದೇ ಮದ್ವೆ ಆದ ತಕ್ಷಣ ಕೈಗೆ ಸಿಗ್ತಿಲ್ಲ ಗೈಸ್. 3 ಅವರ್ ಇವಾಗ ಮತ್ತೆ ಓಡ್ಬೇಕು. ಇವಾಗ ಅವ್ರ ಅತ್ತೆ ಮನೆಗೆ ಹೋಯ್ತಾರೆ. ಏನ್ ಇವತ್ತು ಶಾಸ್ತ್ರನಾ? ಇವತ್ತಲ್ಲ ಕಣೋ, ನಾಳೆ. ಅಲ್ಲ, ನಾನು ಆ ಶಾಸ್ತ್ರ ಅಲ್ಲ ಹೇಳಿದ್ದೆ, ನಾನು ಶಾಸ್ತ್ರ ಇದೆಯಾ ಅಂತ ಕೇಳಿದ್ದು. ಇಲ್ಲ. ನೀವ್ ಯಾಕೆ ಶಾಸ್ತ್ರನ ಅಂದಿದ ತಕ್ಷಣ ಅಲ್ಲಿಗೆ ಹೋಗ್ತೀರಾ? ಹಂಗಲ್ಲಪ್ಪ, ಲೈಕ್ ಫ್ಯಾಕ್ಟ್ ಹೇಳಿದೆ ನೋಡಿ. ಈ ಪ್ರೆಸ್ ಅವರು ಕರೆಕ್ಟ್ ಆಗಿ ನಾವು ಹೋಗೋ ಟೈಮ್ಗೆ ಬಂದ್ರು. ಇವಾಗ ನಮ್ಮ ಹತ್ರನೂ ಟಿಕೆಟ್ ಇಸ್ಕೊಳ್ಳಲ್ಲ. ನಾವು ಪ್ರೆಸ್ ಅವರು ಅಂತ ಹೇಳ್ಬಿಡೋದು. ಆಕ್ಚುಲ್ ಆಗಿ ನೀವು ಪ್ರೆಸ್ ಅಂತ ಹಾಕ್ಸ್ಕೊಂಡು ಉಪಯೋಗ ಆಯ್ತು. ಮೀಡಿಯಾ ಅಂತ ಉಳಿಸ್ಬಿಟ್ರು ಗೈಸ್. 100 ರೂಪಾಯಿ ಉಳಿಸ್ಬಿಟ್ರು ಗೈಸ್. ಇವಾಗ ನಾವು ಮಾಡ್ರನ್ ಜ್ಯುವೆಲರಿಗೆ ಬಂದಿದೀವಿ. ಆಲ್ಮೋಸ್ಟ್ ನಾವೆಲ್ಲನೂ ಇಲ್ಲೇ ಪರ್ಚೇಸ್ ಮಾಡೋದು. ಇವ್ರು ಇಲ್ಲೇ ಆರ್ಡರ್ ಕೊಟ್ಟಿರೋದು. ನಾನೇ ತೋರಿಸ್ಕೊಟ್ಟಿದ್ದೆ ಇವ್ರಿಗೆ ಇಲ್ಲ ಐತೆ ಅಂತ. ಮುಂಚೆ ಬೇರೆ ಕಡೆ ಹೋಗ್ತಿದ್ರು ಇವರು. ಎಕ್ಸೈಟ್ಮೆಂಟ್ ತುಂಬಾ ಇದೆ. ಎಸ್ ನೋಡಿ, ಫಿನಿಶಿಂಗ್ ಹಿಂಗಿದೆ ನೋಡಿ. ಐ ಥಿಂಕ್ 4 ಗ್ರಾಮ್ ಎಷ್ಟಿದೆ ನೋಡಿ. ಇದು 4 ಗ್ರಾಮ್ ಮೇಲಿರುತ್ತೆ ಮೋಸ್ಟ್ ಪ್ರಾಬಬ್ಲಿ. 5.8 6 ಗ್ರಾಮ್. ಎಸ್, ಆ ಫಿನಿಶಿಂಗ್ ನೋಡಿ. ಆಕ್ಚುಲಿ ನಾವು ಮೋಸ್ಟ್ ಅಂದ್ರೆ
ಸುಮಾರು ಜ್ಯುವೆಲ್ಲರಿ ನಾವು ಇಲ್ಲೇ ತೊಗೊಂಡಿರೋದು. ಆ ಫಿನಿಶಿಂಗ್ಗೆ ನಂಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಯಾವಾಗಿಂದ ಅಂತಂದ್ರೆ ನಾನು ಇವ್ರ ಬರ್ಡೇಗೆ ರಿಂಗ್ ಗಿಫ್ಟ್ ಮಾಡಿದ್ನಲ್ಲ, ಅವಾಗಿಂದ ನೆಕ್ಸ್ಟ್ ಇವ್ರು ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ರು. ನಾವು ಏನೂ ಡಿಮ್ಯಾಂಡ್ ಮಾಡಿಲ್ಲ. ನನ್ನ ಫೋನಲ್ಲಿ ಐತೆ 4000 ಚೇಂಜ್ ಕಳಿಸ್ಬೇಕಲ್ಲ. ಓಕೆ, ಸೊ ಏನು ಸ್ವಲ್ಪ ಹಂಗೆ ಕೊಟ್ಬಿಟ್ರಿ. ನಾನು ಕೊಟ್ಟಿರೋದು ಇದೆಯಲ್ಲ 21,000 ಇರುತ್ತೆ ಅಂತ ಗೊತ್ತು. ಇನ್ನೂ 4000 ಅದ್ರಲ್ಲಿ ಕಳಿಸ್ತೀನಿ. ಓಕೆ, ಸೊ ಗೈಸ್ ಫೈನಲಿ ಫುಲ್ಫಿಲ್ ಆಯಿತು ಕೊಟ್ಟಿದ್ದು. ಹಾಂ. ಅಂತೂ ಇಂತೂ ಗೋಲ್ಡ್ ತಗೊಬಿಟ್ರು, ಉಳಿಸ್ಬಿಟ್ರು. ನಾನು ಬಟ್ಟೆಗೆ ಶೂಗೆ ಎಲ್ಲ ಖರ್ಚು ಮಾಡಿಸ್ಬೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರಿ ಇವರು ಇನ್ವೆಸ್ಟ್ ಮಾಡಿದ್ರು ತಲೆ ಓಡಿಸ್ಬಿಟ್ಟು. ಎಸ್ ಫ್ಯಾಮಿಲಿ ಪರ್ಸನ್ ಅಲ್ವಾ, ಈಗ ಮುಂಚೆ ಥರ ಖರ್ಚು ಮಾಡೋಕ್ಕಾಗಲ್ಲ, ಯೋಚನೆ ಮಾಡಿ ಖರ್ಚು ಮಾಡಬೇಕು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಡಿಸೈನ್ ಸೆಲೆಕ್ಟ್ ಮಾಡಿದ್ದು ನಾನೇ ಆ್ಯಕ್ಚುಲಾಗಿ. ಮುಂಚೆ ಚಿಕ್ಕದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ, ಅದು ಚಿಕ್ಕದಲ್ಲ, ಅದಕ್ಕೆ ಫಿನಿಶಿಂಗ್ ಚೆನ್ನಾಗಿರಲಿಲ್ಲ. ಸೊ ಗೈಸ್ 1,000 ರೂಪಾಯಿ ಕ್ಯಾಶು, 4,000 ರೂಪಾಯಿ ಆನ್ಲೈನ್ ಪೇಮೆಂಟು ಎಲ್ಲ ಕಂಪ್ಲೀಟ್ ಆಯಿತು, ಮುಗೀತು. ಓಕೆ, ಡಾಲರ್ ಕತ್ತಿಗೆ ಬಂತು. ಹಾಂ, ಡಾಲರ್ ಕತ್ತಿಗೆ ಬಂತು. ಸೊ ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.